ಕಮ್ಮಿ ನಾವೇ 4 ತಲೆಮಾರಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಸರ್ಪನೂ ಇರೋದು ಎಲ್ಲದೂ ಇರೋದು. ನಾವು ಸಣ್ಣಗಳಿಂದ ಒಬ್ಬ ನಾಗಸಾಧು ಧನಂಜಯ ಗುರುಜಿಯವರು ಏನ್ ಹೇಳಿದ್ರು ಅಂದ್ರೆ, ಉಜ್ಜಯಿನಲ್ಲಿ ಇರ್ತಕ್ಕಂತಹ ಮಹಾಕಾಳೇಶ್ವರ ಬೇರೆ ಎಲ್ಲ ನೀರು ಬರ್ತಾ ಇಲ್ಲೇ ಉಗಮ ಆಗುತ್ತಾ? ಇಲ್ಲೇ ಹುಟ್ಟುದ್ ನೀರು ಇಲ್ಲೇ ಉಗಮ ಆಗಿ ಮುಂದಕ್ಕೆ ಕರ್ದು ಹೋಗ್ತಾ ಗಂಗಾ. ನಮಸ್ಕಾರ ಕನ್ನಡಿಗರೇ, ನಾವಿವತ್ತು ಏನಪ್ಪ ಅಂದರೆ ಇವತ್ತಿನ ವಿಶೇಷ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಎಂದು ನಾವು ಒಂದು ಕೆಲವು ಪುಣ್ಯಕ್ಷೇತ್ರಗಳಿಗೆ ನಾನು ನನ್ನ ತಮ್ಮ ಇವತ್ತು ಹೋಗೋಣ, ದರ್ಶನ ಪಡೆಯೋಣ ಅಂತ ಇದ್ದೀವಿ. ಅದಕ್ಕಿಂತ ಮುಂಚೆ ನಿಮಗೆ ನಾವು ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಆ ಪರಮಾತ್ಮ ಎಲ್ಲರೂ ಕೂಡ ಆಯುಷ್ಯು ಆರೋಗ್ಯವನ್ನು ನೀಡಿ ಎಲ್ಲರನ್ನೂ ಆ ಪರಮಾತ್ಮ ಕಾಪಾಡಲಿ ಅಂತ ಹೇಳ್ತಾ ಈ ನಮ್ಮ ಪಯಣವನ್ನು ಶುರು ಮಾಡ್ತಾ ಇದ್ದೀವಿ. ಚಿಕ್ಕನಹಳ್ಳಿ ತಾಲೂಕು ಅಂದಿನಕೆರೆ ಹೋಬಳಿ ಗೋಪಾಲ್ಪುರ ಒಂದು ಗ್ರಾಮದ ಒಂದು ಪ್ರಾಚೀನ ಕಾಲದ ದೇವಾಲಯದ ಬಗ್ಗೆ ನಾವು ನಿಮಗೆ ಒಂದು ಚಿಕ್ಕ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ವಿ. ಬನ್ನಿ ಗೆಳೆಯರೇ. ಅಂದ್ರೆ ದೀಕ್ಷೆ ಆಗಿದೆ ಅಲ್ವಾ? ದೀಕ್ಷೆ ಆಗಿದೆ. ಕಾಯಿ ಆಗಿದ್ರೆ ಮಾತ್ರ ದೀಕ್ಷೆನಾ? ಕಾಯಿ ಆಗಿದ್ರೆ ದೀಕ್ಷೆ ಮಾಡೋದಿಲ್ಲ, ದೀಕ್ಷೆ ಆಗಲ್ಲ. ಕಾಯಿ ಕಾಣ್ತಾ ಇದೆ. ಕಾಯಿ ಆಗಿದ್ರೆ ಮಾತ್ರ ದೀಕ್ಷೆ ಮಾಡೋದು. ಎಷ್ಟು ದಿನ ಆಯ್ತು ಮಾಡಿರೋದು? ನಾವು ಮಾಡ್ಕೊಂಡು ಹೋಗಿದ್ದೀವಿ. ಹೌದು. ಎಷ್ಟು ದಿನ ಆಯ್ತು ಇದು? ಮೊನ್ನೆ 1 ತಿಂಗಳು 10ನೇ ತಾರೀಕು. ಈಶಾನ್ಯ ಮೂಲೆಯಲ್ಲಿ ಇದೆ, ಒಳ್ಳೆ ಜಾಗದಲ್ಲಿದೆ. ಹೌದು. ಹಿಂದಿಕರು ಇದು ಹೆಚ್ಚು ಕಮ್ಮಿ ನಾವೇ 4 ತಲೆಮಾರಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಯಾರು ಜವಾಬ್ದಾರಲ್ಲ, 4ನೇ ತಲೆಯಿಂದ ಮಾಡ್ತಾ ಇದ್ವಿ. ಈಗ ನಾವೇ ಮಾಡ್ತಾ ಇದ್ವಿ. ಇನ್ನೇನಿತ್ತು, ಎಲ್ಲ ದೇವಸ್ಥಾನ ಎಲ್ಲ ಕಿತ್ತರು, ಎಲ್ಲ ಮಾಡಿದ್ರು, ಯಾರು ಉಪಯೋಗ ಬರಲಿಲ್ಲ, ಆಗೋಯ್ತು. ಅರ್ಧ ಬರ್ಧ ಮಾಡಿ ನಿಲ್ಸೋದ್ರು. ವೀರೇಂದ್ರ ಹೆಗ್ಡೆ ಕಾಲದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಮಾಡಿಸಿದ್ರು, ಜೀರ್ಣೋದ್ಧಾರ ಮಾಡಿಸಿ ಅವರು ಹೊಸದಾಗಿ ಬೋರ್ಡ್ ಹಾಕಿದ್ರು. ಅಂದ್ರೆ ಯಾರ ಕಾಲದ ದೇವಸ್ಥಾನ ಇದು? ಯಾವ ಕಾಲದ್ದು ಅಂತ ನನಗೆ ಗೊತ್ತಿಲ್ಲ. ನಾವು ನಮ್ಮ ತಾತವ್ರು ಮಾಡ್ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲ, ಕಮಿಟಿ ಇಲ್ಲ, ಗೌಡ್ರು ಇಲ್ಲ, ಇಂಜಿನಿಯರ್ ಇಲ್ಲ, ನಾವು ಅಲ್ಲ ಅಂತ ಸುಮ್ಮನೆ ಒಬ್ರಿಗೊಬ್ರು ತಿಕ್ಕಾಡಿಕೊಂಡು ಏನು ಮಾಡಿಸ್ರೆ ಕೈ ಬಿಟ್ಬಿಟ್ಟಿದ್ದಾರೆ. ಇದನ್ನ ನಾವೇ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಿಟ್ಟರು ಹೋಗ್ಬಿಡುತ್ತಲ್ಲ, ಮುಲ್ಕಿ ಬಿದ್ಬಿಡುತ್ತೆ ಅಂತ ಹೇಳಿ ಈ ಗೌರ್ಮೆಂಟ್ ಸರ್ಕಾರನು ಕಣ್ಣು ಹಾಕೊಂಡಿಲ್ಲ, ನೋಡ್ತಿಲ್ಲ. ಅದೀಗ ಪುರಾತನವಾದದ್ದು, ಅದು ಅಗಾಧವಾದ ಶಕ್ತಿ ಇದೆ. ಹೌದೌದು ಇದೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಒಟ್ಟಾಗಿ ಅದನ್ನ ಅಭಿವೃದ್ಧಿ ಮಾಡಿದ್ರೆ ತಾನಾಗಿ ಇಂಪ್ರೂವ್ ಆಗುತ್ತೆ. ಈಗ ಇದು ಸಂಬಂಧಪಟ್ಟ ಯಾವ್ದು ಇಲಾಖೆ ಆಗಿರ್ಬೋದು, ಹೌದು, ಇಲ್ಲ ಪುರಾತತ್ವ ಇಲಾಖೆ ನೋಡ್ಕೊಂಡ್ರೆ ಸ್ಟಾರ್ಟ್ ಆದ್ರೆ ಮೂವ್ ಆಗುತ್ತೆ. ಪುರಾತತ್ವ ಇಲಾಖೆಯವರು ಬಂದು ಇಲ್ಲ, ಒಂದ್ಸರ್ ಅದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ. ಹೆಂಗ್ ಬಂತು, ಏನಾಯ್ತು, ಎಲ್ಲೋತು, ಏನು ಯಾವ್ದು ವಿಚಾರ ತಗೊಂಡಿಲ್ಲ ಅವರು. ಈಗ ಅಭಿವೃದ್ಧಿ ಬಗ್ಗೆ ಅವರು ಕಾರ್ಯ ತಗೊಂಡ್ರೆ ಒಂದು ಪ್ರಾಚೀನ ಕಾಲದ ದೇವಾಲಯಕ್ಕೆ ನಾವು ಎಲ್ಲ ಗೌರ್ಮೆಂಟ್ಗೆ, ಮುಜರಾಯಿ ದೇವಸ್ಥಾನಗಳಿಗೆ ಎಲ್ಲ ರೆಕಾರ್ಡ್ ಎಲ್ಲ ಕೊಟ್ಟು ಸ್ನೇಹಿತರೆ, ನಾವೀಗ ಉಳಿಯಾರು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ಈ ಒಂದು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗೋಣ. ಬನ್ನಿ ಸ್ನೇಹಿತರೆ.
ಈಗ ನಾವು ಹುಳಿಯರಿನ ಮಲ್ಲೇಶ್ವರ ಸ್ವಾಮಿಯವರ ದರ್ಶನ ಪಡೆದು ಶ್ರೀ ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಸ್ವಾಮಿಯ ದರ್ಶನ ಪಡೆಯೋಣ. ಹೆಚ್ಚಿನಾಗಿ ಎಷ್ಟಾಗುತ್ತೋ ಅಷ್ಟು ವಿಷಯ ತಿಳಿಸಿ ನಿಮಗೆ ಒಂದು ಎಷ್ಟು ಆಗುತ್ತೋ ಅಷ್ಟು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ಬನ್ನಿ ಹೋಗೋಣ. ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಗಿಣಿ ವಜ್ರ ಅಂತ ಸಿಗುತ್ತೆ. ಸೊ ಗೆಳೆಯರೇ, ನಾನು ಇದೇ ಫಸ್ಟ್ ಬಂದಿರೋದು. ಅದು ಹೆಂಗಿದೆ ನೋಡಿಲ್ಲ. ಅದು ಹೆಂಗಿದೆ ಬನ್ನಿ ನೋಡೋಣ. ಇದು ಗಿಳಿವಜ್ರ ಅಲ್ವಾ? ಗಿಳಿವಜ್ರ ಅಂತ ಏನ್ ಕರೀತಾರೆ? ಇದ್ರ ಹಿನ್ನೆಲೆ ಗಿಳಿವಜ್ರ ಅಂತ ಹೆಸರು ಏನಕ್ಕೆ ಬಂತು? ಇದು ಗಿಡಿವಜ್ರ ಅಂತ ತಪಸ್ಗಳು ಇಲ್ಲಿ ಕುತ್ಕೊಂಡು ಶಿವಲಿಂಗನ ಇದನ್ನ ಮಾಡಿ ಪೂಜೆ ಮಾಡಿರೋಂತ ಸ್ಥಳದ ಇಲ್ಲಿ ಸ್ವಾಮಿ ಪ್ರತಿಷ್ಠೆ ಇದಾಗಿದ್ದಾನೆ. ಈಶ್ವರ ಋಷಿಮುನಿಗಳು ತಪಸ್ ಮಾಡ್ತಾರಂತ ತಪಸ್ ಮಾಡೋ ಸ್ಥಳ. ಹಾಗಾಗಿ ಇದು ಸ್ವಾಮಿಗಳು ಪೂಜೆ ಮಾಡಿದ್ದು ಇಲ್ಲಿ ಶಿವ ಪ್ರತಿಷ್ಠಾಪನೆ ಆಗಿದೆ. ಋಷಿಮುನಿಗಳು ಪೂಜೆ ಮಾಡ್ತಾ ಇದ್ರು ಇಲ್ಲಿ. ಅದ ಊರ್ನವರೆಲ್ಲಾನು ಹಂಗೆ ನಡ್ಕೊಂಡ್ ಬಂದೈತದು. ಯಾವಾಗ್ಲೂ ನೀರ್ ಇರೋದು. ಇವಾಗ ಸ್ವಲ್ಪ ನೀರ್ ಕಮ್ಮಿ. ನಾವ್ ಬಂದ್ರೆ ಇಲ್ಲಿ ಸರ್ಪನೂ ಇರೋದು, ಎಲ್ಲದೂ ಇರೋದು. ನಾವ್ ಸಣ್ಣಗಳಿಂದ ನೋಡಿದೀವಿ. ಸ್ವಲ್ಪ ಹಾ, ಒಂದು ಪವಾಡ ಇದೆ ಇಲ್ಲಿ. ಪವಾಡ ಐತೆ. ಪವಾಡ ಐತೆ. ಪವಾಡ ಇದೆ. ಸ್ವಲ್ಪ ಅಭಿವೃದ್ಧಿನ ಆಗ್ಬೇಕು. ಆದ್ರೆ ಯಾರು ತಲೆ ಕೆಡಿಸ್ಕೊಳಲ್ವಲ್ಲ. ಹಂಗಾಗಿ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲ ಜನಗಳೆಲ್ಲ ಇದು ಮಾಡಿ ಒಂದ್ ಸ್ವಲ್ಪ ಯಾರ ಭಕ್ತಾದಿಗಳು ಅವರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹೌದು. ಅಂದ್ರೆ ಈಗ ನೀರು ನಿಂತಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀರು ಬರ್ತಾ ಇರುತ್ತೆ ಇಲ್ಲಿ. ನೀರ್ ಬರ್ತಾ ಇಲ್ಲೇ ಉಗಮ ಆಗುತ್ತಾ? ಇಲ್ಲೇ ಹುಟ್ಟುದ್ ನೀರು. ಇಲ್ಲೇ ಉಗಮ ಆಗಿ ಮುಂದಕ್ಕೆ ಕರ್ದು ಹೋಗ್ತಾ ಗಂಗದ್ದು ಇದೈತಲ್ಲ. ಅಂದ್ರೆ ಇಲ್ಲಿಗೂ ದಶರಥ ರಾಮೇಶ್ವರ ನೀರಿಗೂ ಏನಾರ ಟಚ್ ಇದೆಯಾ? ಅದೇನೋ ಗೊತ್ತಿಲ್ಲ. ಒಟ್ಟಿ ಮಳೆಗಾಲ ಸಮೃದ್ಧವಾಗಿದ್ರೆ ಸ್ವಾಮಿ ಯಾವಾಗ್ಲೂ ನೀರಾಗಿರುತ್ತೆ. ಅದೊಂದು ಹೇಳ್ಬಲ್ಲೆ. ಗಿಡವಜ್ರ ಅಂದ್ರೆ ಬಹಳ ಪ್ರಸಿದ್ಧವಾದದ್ದು. ಸ್ನೇಹಿತರೆ, ನೀವು ಈಗ ಏನು ಅಲ್ಲಿ ನಾವು ನೋಡಿದ್ವಿ ಒಳಗಡೆ ಸ್ವಾಮಿ ಮಂದಿರದಾಗಂತ ನೀರು ಬಸವಣ್ಣನ ಮುಂದೆ. ಸೊ ಆ ನೀರು ಒಳಗಡೆಯಿಂದ ಬಂದು ಇಲ್ಲಿ ನಾವು ಏನು ಕಲ್ಯಾಣಿ ಇದೆ, ಈ ಕಲ್ಯಾಣಿಗೆ ಕಲ್ಯಾಣಿಗೆ ಬರುತ್ತೆ. ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ ಅನ್ನೋದೊಂದು ಇದೆ, ಪವಾಡ ಇದೆ. ಈಗ ಸ್ವಲ್ಪ ಮಳೆಗಾಲ ಕಮ್ಮಿ, ಹಂಗಾಗಿ ಇದೇ ನೀರು ಒಟ್ಟಿಗೆ ಅಲ್ಲಿಂದ ಸ್ವಾಮಿಯಿಂದ ಇಲ್ಲಿ ನೀರು ಒಂದು ಉದ್ಭವ ಆಗುವ ಒಂದು ಇತಿಹಾಸ ಇದೆ. ಸೊ ಇದನ್ನು ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಸಂಬಂಧಪಟ್ಟರು ಅಭಿವೃದ್ಧಿ ಕಡೆ ಸ್ವಲ್ಪ ಒಲವು ತೋರಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಈ ಸ್ಥಳ ಹಲವಾರು ಪವಾಡಗಳು ಜರುಗಿದಂತಹ ಸ್ಥಳ ಆಗಿದ್ದು, ಈ ಸ್ಥಳದ ಮಹಿಮೆ ಹಾಗೂ ಈ ಸ್ಥಳದ ಒಂದು ಆ ಸ್ವಾಮಿನ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅಂತಹದ ಐತಿಹಾಸಿಕ ಪ್ರಸಿದ್ಧಿ ಹೊಂದಿದಂತಹ ಸ್ಥಳ ಯಾವುದಪ್ಪ ಅಂದರೆ ನೀವೇ ನೋಡಿ.
ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಇಲ್ಲಿಗೆ ಮಹಾಕುಂಭ ಮೇಳದಲ್ಲಿರ್ತಕ್ಕಂಥ ಒಬ್ಬ ನಾಗಸಾಧು ಧನಂಜಯ ಗುರುಜಿಯವರು ಏನು ಹೇಳಿದ್ರು ಅಂದರೆ, ಉಜ್ಜಯಿನಿಯಲ್ಲಿರ್ತಕ್ಕಂತಹ ಮಹಾಕಾಳೇಶ್ವರ ಬೇರೆ ಇಲ್ಲ, ಇಲ್ಲಿ ಹೆಗ್ಗೆರೆಯಲ್ಲಿರ್ತಕ್ಕಂತಹ ಮಹಾಕಾಳೇಶ್ವರ ಬೇರೆ ಇಲ್ಲ ಅಂತ ಒಂದು ಮಾತು ಹೇಳಿದ್ರು. ನಾವಿವತ್ತು ಅದೇ ಹೆಗ್ಗೆರೆಯಲ್ಲಿದ್ದೀವಿ. ಹೌದು ಸ್ನೇಹಿತರೆ, ಈಗ ನಾವು ಇದಕ್ಕಿಂತ ಮುಂಚೆ ಒಂದು 4 ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಂದು, ಸೊ ಇಲ್ಲಿಗೂ ಅದೇ ಥರ ಬಂದಿದ್ದೀವಿ. ಇಲ್ಲಿಗೆ ನಾವು ಇವತ್ತಿನ ಪುಣ್ಯಕ್ಷೇತ್ರಗಳ ಒಂದು ಸಂಚಾರ ಇಲ್ಲಿಗೆ ನಾವು ಒಂದು ಕೊನೆ ಮಾಡ್ತೀವಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ ನಮ್ಮ ಕನ್ನಡ ಸ್ಟುಡಿಯೋ ಚಾನಲಲ್ಲಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ನಮ್ಮ ಕನ್ನಡ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ. ಯಾವ ಚಾನಲ್ ನಿಮ್ದು?